ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್. ಇವತ್ತ DC ವರ್ಸಸ್ RR ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಕ್ಕಿನ ಮೊದಲು ನಿನ್ನೆ RCB ವರ್ಸಸ್ GT ಈ ಒಂದು ಪ್ರಿಡಿಕ್ಷನ್ ಬಗ್ಗೆ ಮಾತಾಡಮ್ರಿ. ನಿನ್ನೆ RCB ವರ್ಸಸ್ GT ಈ ಒಂದು ಮ್ಯಾಚ್ RCB ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಈ ಒಂದು ಮ್ಯಾಚ್ ನಾಗ ಕಂಪ್ಲೀಟ್ಲಿ ಫೇಲ್ ಆಗ್ಯದ. ಯಾರೋ ಬ್ಯಾಟ್ಸ್ಮನ್ ಆಡ್ಲೇ ಅಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟು. ಇನ್ನು ನಿನ್ನೆ ಒಂದು ಮ್ಯಾಚ್ ನಾಗ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ ಟಾಪ್ ಸ್ಕೋರರ್ ಆಗ್ತಾರ ಅಂತ ಹೇಳಿದ್ದೆ. ಅದ್ರಾಗ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಆಡಿದ್ರು. ಅವ್ರ ಬ್ಯಾಟಿಂಗ್ ಆಡ್ಯಾರ ಅಂತಂದ ಸ್ಕೋರ್ ಅದು ಪವರ್ ಪ್ಲೇದಾಗ ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಇನ್ನು ಈ ಕಡೆ ಬಾಲಿಂಗ್ ನಾಗ ಭುವನೇಶ್ವರ್ ಕುಮಾರ್, ರಸಿಕ್ದಾರ್, ಸುರೇಶ್ ಶರ್ಮಾ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ಆದ್ರೆ ರಸಿಕ್ದಾರ್ ಬಾಲಿಂಗ್ ಹಾಕಕ್ಕ ಬರ್ಲಿಲ್ಲ. ಭುವನೇಶ್ವರ್ ಕುಮಾರ್ ಅವ್ರು 3 ವಿಕೆಟ್ ತೊಗೊಂಡ್ರು. ಭುವನೇಶ್ವರ್ ಕುಮಾರ್ ಕಳೆದ 3 ಮ್ಯಾಚ್ ಆಯ್ತು ಬಾಲಿಂಗ್ ಬಾರಿ ಹಾಕಕ್ ಕುಂತಾರ ಅವರು. ಇನ್ನು GT ಟೀಮ್ ನಾಗ ಗಿಲ್ಲು, ಸಾಯಿ ಸುದರ್ಶನ್, ಜೋಯಸ್ ಬಟ್ಲರ್ ಟಾಪ್ ಸ್ಕೋರರ್ ಆಗ್ತಾರ ಅಂತ ಹೇಳಿದ್ದೆ. ಅದ್ರಾಗ ಗಿಲ್ ಸೆಂಚುರಿ ಮಾಡ್ತಾರ ಅಂತ ಹೇಳಿದ್ದೆ. ಆದ್ರೆ ಅವ್ರು 43 ರನ್ ನೋಡಿದ್ರು. ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರು ಪವರ್ ಪ್ಲೇದಾಗ. ಆದ್ರಿಂದ ನಿನ್ನೆ ಜೀಟರ್ಗೆ ಪವರ್ ಪ್ಲೇದಾಗ ಸ್ಕೋರ್ ಬಂತು. ಅದ್ರ ಲಕ್ಷಂತ ಜೀಟರ್ ಹೆಲ್ಪ್ ಆಯ್ತು. ಇನ್ನು ಈ ಕಡೆ ಬಟ್ಲರ್ ಅವರು ಬ್ಯಾಟಿಂಗ್ ಬಾರಿ ಆಡಿದ್ರು. ಜಿತೇಶ್ ಶರ್ಮಾ ಅವರು ಆ ಕ್ಯಾಚ್ ಬಿಟ್ಟು ತಪ್ಪು ಮಾಡಿಬಿಟ್ರು. ಅವ್ರು 35 ರನ್ ಹಂಗ್ ಹೊಡೆದ್ರು. ಅದು ಪ್ಲಸ್ ಪಾಯಿಂಟ್ ಅಂತ ಜೀಟರ್ಗೆ. ಜಿತೇಶ್ ಶರ್ಮಾ ಫಸ್ಟ್ ನೇ ಬಾಲ್ ಕ್ಯಾಚ್ ಹಿಡಿದಿದ್ರೆ ನಿನ್ನೆ RCB ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರ್ತಿತ್ತು. ಇನ್ನು ಬಾಲಿಂಗ್ ನಾಗ GT ಬಾಲಿಂಗ್ ನಾಗ ರಶೀದ್ ಖಾನ್, ಕಗಿಸರಬಾಡ್ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ರಶೀದ್ ಖಾನ್ ಅವ್ರು 2 ವಿಕೆಟ್ ತೊಗೊಂಡ್ರು. ಕಗಿಸರಬಾಡ್ 1 ವಿಕೆಟ್ ತೊಗೊಂಡ್ರು. ಮ್ಯಾಚ್ ವಿನ್ನರ್ RCB ಅಂತ ಹೇಳಿದ್ದೆ. ಮ್ಯಾಚ್ ವಿನ್ನರ್ RCB ಆಗಲಿಲ್ಲ, GT ಇತ್ತು. ಆದ್ರಿಂದ ನನ್ನ ಪ್ರಿಡಿಕ್ಷನ್ ಫೇಲ್ ಆಗ್ಯದ. ಇನ್ನು RR ವರ್ಸಸ್ DC ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಆಡಮ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ರಾಜಸ್ಥಾನದ ಜೈಪುರ್ನಾಗ ನಡೆಯಕ್ ಕುಂತದ. ಇನ್ನು RR ವರ್ಸಸ್ DC ಹೆಡ್ ಟು ಹೆಡ್ ನೋಡಕ್ ಬಂದ್ರ 30 ಸಲ ಮುಖಾಮುಖಿ ಆಗ್ಯಾರ IPL ನಾಗ. ಅದ್ರಾಗ 15 ಸಲ ರಾಜಸ್ಥಾನದವ್ರ ಗೆದ್ದರ, 15 ಸಲ DC ಅವ್ರಿಗೆ ಗೆದ್ದರ. 2 ಈಕ್ವಲ್ ಟೀಮ್ ಅವ. ಯಾರು ಹೆಚ್ಚು ಗೆದ್ದಿಲ್ಲ, ಯಾರು ಕಮ್ಮಿ ಗೆದ್ದಿಲ್ಲ. ಇನ್ನು DC ಅವರು ಕಳೆದ ಮ್ಯಾಚ್ RCB ಕೂಡ ಹೀನಾಯವಾಗಿ ಸೋತ್ ಬರಕ್ ಕುಂತಾರ. ಇನ್ನು ರಾಜಸ್ಥಾನದವರು ಕಳೆದ ಮ್ಯಾಚ್ ಪಂಜಾಬ್ನವರು ಕೂಡ ಭರ್ಜರಿ ಗೆಲುವು ಕಂಡು ಬರಕ್ ಕುಂತಾರ. ಆದ್ರಿಂದ ಇದು ಈ ಮ್ಯಾಚ್ ಯಾರಿಗೆ ಗೆಲ್ತಾರ ಅಂತ ನೋಡಂಬ್ರಿ. ಅದಕ್ಕಿಂತ ಮೊದಲು ಇವತ್ತ ಡೆಲ್ಲಿ ಟೀಮ್ ನಾಗ ಯಾರು ಆಡ್ತಾರ ಅಂತಂದ್ರ KL ರಾಹುಲ್, ಸ್ಟಬ್ಸ್ ಆಡೋ ಚಾನ್ಸಸ್ ಇವತ್ತಿನ ಮ್ಯಾಚ್ ನಾಗ. ಇವರು ಟಾಪ್ ಸ್ಕೋರರ್ ಆಗ್ತಾರ. KL ರಾಹುಲ್, ಸ್ಟಬ್ಸ್ ಇವರು ಟಾಪ್ ಸ್ಕೋರರ್ ಆಗ್ತಾರ. ಇನ್ನು ಈ ಕಡೆ ಬಾಲಿಂಗ್ ನಾಗ ಇವತ್ತಿನ ಮ್ಯಾಚ್ ಮಿಚೆಲ್ ಸ್ಟಾರ್ಕ್ ಆಡೋ ಚಾನ್ಸಸ್ ಅವ. ಆದ್ರಿಂದ ಅವ್ರು ಆಡ್ತಾರೆ ಇವತ್ತಿನ ಮ್ಯಾಚ್ ಆಡೋದ್ ಪಕ್ಕ. ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್ ಇವ್ರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಇವತ್ತಿನ ಮ್ಯಾಚ್ ನಾಗ. ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್. ಇನ್ನು ಈ ಕಡೆ ರಾಜಸ್ಥಾನ್ ಟೀಮ್ ನಾಗ ರಿಯಾನ್ ಪರಾಗ್, ಯಶಸ್ವಿ ಜೈಸ್ವಾಲ್, ಡೆವಾಲ್ಡ್ ಫೆರೇರಾ ಇವರು ಟಾಪ್ ಸ್ಕೋರರ್ ಆಗ್ತಾರೆ. ಇವ್ರದ್ರಾಗ ರಿಯಾನ್ ಪರಾಗ್, ಯಶಸ್ವಿ ಜೈಸ್ವಾಲ್, ಡೆವಾಲ್ಡ್ ಫೆರೇರಾ ಇವ್ರು ಟಾಪ್ ಸ್ಕೋರರ್ ಆಗ್ತಾರೆ. ಇವತ್ತಿನ ಮ್ಯಾಚ್ ವೈಭವ್ ಸೂರ್ಯವಂಶಿ ಫ್ಲಾಪ್ ಆಗ್ತಾರ, ಆಡಂಗಿಲ್ಲ ಇವತ್ತಿನ ಮ್ಯಾಚ್ ವೈಭವ್ ಸೂರ್ಯವಂಶಿ. ಇನ್ನು ಬಾಲಿಂಗ್ ನಾಗ ನ್ಯಾಂಡ್ರೆ ಬರ್ಗರ್, ಜೋಫ್ರಾ ಆರ್ಚರ್ ಇಬ್ಬರದಾಗ ಒಬ್ರು 3 ವಿಕೆಟ್ ತೊಂತಾರೆ ಇವತ್ತಿನ ಮ್ಯಾಚ್. ನ್ಯಾಂಡ್ರೆ ಬರ್ಗರ್, ಜೋಫ್ರಾ ಆರ್ಚರ್. ಇನ್ನು ಕಳೆದ ಮ್ಯಾಚ್ DC ಸೋತ್ ಬರೋಕ್ ಕುಂತಾರ. ರಾಜಸ್ಥಾನದವ್ರು ಕಳೆದ ಮ್ಯಾಚ್ ಪಂಜಾಬ್ನವರು ಕೂಡ ಗೆದ್ದು ಬರೋಕ್ ಕುಂತಾರ. ಆದ್ರಿಂದ ಇವತ್ತಿನ ಮ್ಯಾಚ್ ಯಾವ ಟೀಮ್ ಗೆಲ್ತದ ಅಂತಂದ್ರ 2 ಟೀಮ್ ಸ್ಟ್ರಾಂಗ್ ಅವ. ಇವತ್ತಿನ ಮ್ಯಾಚ್ ಡೆಲ್ಲಿ ಗೆಲ್ತದ ಇವತ್ತು ಮ್ಯಾಚ್. ಡೆಲ್ಲಿ ಟೀಮ್ ಇವತ್ತು ಬಾಲಿಂಗ್ ನಾಗ ಮಿಚೆಲ್ ಸ್ಟಾರ್ಕ್ ಬಂದು ಬಾಲಿಂಗ್ ಲೈನ್ ಅಪ್ ಸ್ವಲ್ಪ ಸ್ಟ್ರಾಂಗ್ ಆಗ್ತದ. ಇನ್ನು ಮಿಚೆಲ್ ಸ್ಟಾರ್ಕ್ ವರ್ಸಸ್ ವೈಭವ್ ಸೂರ್ಯವಂಶಿ ಇದೊಂದು ಬ್ಯಾಟಲ್ ನೋಡ್ಬೇಕು. ಈ ವೈಭವ್ ಸೂರ್ಯವಂಶಿ ಮಿಚೆಲ್ ಸ್ಟಾರ್ಕ್ 6 ಹೊಡಿತಿರಲ್ಲ ಅಂತ ನಾವು ನೋಡ್ಬೇಕು. ಈ ಒಂದು ಬ್ಯಾಟಲ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಮ್ಯಾಚ್ ವಿನ್ನರ್ ಕಡೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ವಿನ್ನರ್ DC. ಇವತ್ತಿನ ಮ್ಯಾಚ್ ಗೆಲ್ಲೋದು DC. ನಿಮಗೇನು ಅನ್ಸ್ತದ DC ಗೆಲ್ತದೆಲ್ಲ ಕೆಳಗಡೆ ಕಾಮೆಂಟ್ ಮಾಡ್ರಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.